ನಮಸ್ಕಾರ. 1 ಮಿನಿಟ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಎಪಿಸೋಡ್ ನಂಬರ್ 22ಗೆ ಸ್ವಾಗತ. ಇವತ್ತಿನ ವಿಷಯ ಡೆಟ್ ಟು ಈಕ್ವಿಟಿ ರೇಷಿಯೋ ಅಂದ್ರೆ ಏನು. ನಾನು ಡಾಕ್ಟರ್ ಭರತ್ ಚಂದ್ರ. ಸಾಮಾನ್ಯವಾಗಿ D/E ಅಂತ ಕರೀತಾರೆ. ಡೆಟ್ ಟು ಈಕ್ವಿಟಿ ರೇಷಿಯೋ ಅಂತಂದ್ರೆ ಒಂದು ಕಂಪನಿಯಲ್ಲಿ ಏನು ಸಾಲ ತಗೊಂಡಿದ್ದಾರೆ ಮತ್ತು ಅವರ ಹತ್ರ ಒಟ್ಟು ಆಸ್ತಿ ಎಷ್ಟಿದೆ, ಅಂದರೆ ಕಂಪನಿಯ ಟೋಟಲ್ ಡೆಟ್ ಡಿವೈಡೆಡ್ ಬೈ ದ ಶೇರ್ ಹೋಲ್ಡರ್ ಈಕ್ವಿಟಿ. ಇವುಗಳನ್ನು ನಾವು ಫೈನಾನ್ಷಿಯಲ್ ವೆಬ್ಸೈಟ್ ಅಲ್ಲಿ ರೆಡಿಮೇಡ್ ಆಗಿರೋದನ್ನು ನೋಡ್ತೇವೆ. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಇಂಡಸ್ಟ್ರಿಗೆ ಡೆಟ್ ಟು ಈಕ್ವಿಟಿ ರೇಷಿಯೋ 2 ಅಥವಾ ಅದಕ್ಕಿಂತ ಕಮ್ಮಿ ಇರಬೇಕು, ಆವಾಗ ಕಂಪನಿ ಸರ್ವೈವ್ ಆಗುತ್ತೆ. ಅಕಸ್ಮಾತ್ ಆಗಿ ಡೆಟ್ ಟು ಈಕ್ವಿಟಿ ರೇಷಿಯೋ 2ಕ್ಕಿಂತ ಜಾಸ್ತಿ ಇದ್ರೆ ಆ ಕಂಪನಿಗೆ ಮುಂದಿನ ದಿನಗಳಲ್ಲಿ ರಿಸ್ಕ್ ಇದೆ. ಯಾಕಂದ್ರೆ ಅಕಸ್ಮಾತ್ ಕಂಪನಿಯ ಟರ್ನ್ ಓವರ್ ಅಥವಾ ಪ್ರಾಫಿಟ್ ಕಮ್ಮಿ ಆದ್ರೆ ಅವರಿಗೆ ಸಾಲವನ್ನು ಕಟ್ಟಲಿಕ್ಕೆ ಅನುಕೂಲ ಆಗೋದಿಲ್ಲ, ಸಾಲವನ್ನು ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಅದೇ ತರನೇ ಹಲವು ಕಂಪನಿಗಳನ್ನು ನಾವು ಭಾರತದಲ್ಲಿ ನೋಡಿದ್ದೇವೆ. ಡೆಟ್ ಟು ಈಕ್ವಿಟಿ 2ರಿಂದ ಜಾಸ್ತಿ 43ವರೆಗೂ ಹೋಗಿದೆ. ಆದ್ರಿಂದ ಏನಾಗ್ಬೋದು ಅಂತ ನೀವೇ ಊಹಿಸ್ಕೊಳ್ಳಿ. ನಮಸ್ಕಾರ.